ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರ್ಷದ ಕೊನೆಯ ವ್ಲಾಗ್ 2024 ವರ್ಷ ನೋಡ್ತಲೇ ಹೇಗೆ ಕಳೀತು ಅಂತ ಗೊತ್ತಾಗಲೇ ಇಲ್ಲ ನೋಡಿ. ಸೊ ಎಲ್ಲರ ಲೈಫಲ್ಲೂ ಆದಂಥ ಸಿಹಿ ಘಟನೆ, ಕಹಿ ಘಟನೆ ಪ್ರತಿಯೊಂದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಮುಂದೆ ಬರುವ ಈ ಒಂದು ವರ್ಷನ ಸ್ವೀಟ್ ಏನಾದರೂ ಮಾಡಿ ಏನು ಮಾಡೋಣ ಅಂತ ಕ್ಯಾರೆಟ್ ಹಲ್ವಾ ಮಾಡ್ಕೊತಾ ಇದ್ದೀನಿ. ಇನ್ನು 2024 ಬಗ್ಗೆ ಮಾತಾಡಬೇಕು ಅಂತಂದರೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ, ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಜೀವನದಲ್ಲಿ ಕಲಿಸಿದಂಥ ಪಾಠ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇರೆಯವ್ರನ್ನ ನೋಡಿ ಕಲಿಯೋದು, ಸ್ವತಃ ಕಲಿತ ಮೇಲೆ ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ನಾವು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾರೋ ಒಬ್ಬರನ್ನ ನೋಡಿದ ತಕ್ಷಣ ನಾವು ನಮ್ಮನ್ನು ಕಂಪೇರ್ ಮಾಡಿಕೊಂಡು ಬೇಜಾರಾಗಿರೋದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ನಾನೇನು ಸಜೆಸ್ಟ್ ಮಾಡೋದು ಅಂತಂದರೆ, ಯಾವತ್ತೂ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಿಕೊಂಡು ನಾನು ಯಾಕೆ ಹಿಂಗಿಲ್ಲ, ನನ್ನ ಲೈಫಲ್ಲಿ ಇದೆಲ್ಲ ಯಾಕೆ ಇನ್ಕ್ಲೂಡ್ ಆಗಿಲ್ಲ, ನನ್ನ ಹತ್ರ ದಯವಿಟ್ಟು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಅವ್ರದ್ದೇ ಆದಂಥ ಜೀವನ ಇದೆ. ಸೊ ಅದು ನಿಮಗೆ ಹೇಗೆ ಅರ್ಥ ಆಗುತ್ತೆ ಅದನ್ನು ತಗೊಂಡು ನಿಮ್ಮ ಒಂದು ಲೈಫ್ನ ನೀವು ರೂಢಿಸ್ಕೊಂಡು ಹೋಗಿ. ನಿಮ್ಮ ಲೈಫಲ್ಲಿ ಬರೋ ಪ್ರತಿಯೊಂದು ಕ್ಷಣವೂ ತುಂಬ ಇಂಪಾರ್ಟೆಂಟ್. ವೈ ಬಿಕಾಸ್ ಈಗಿನ ಪ್ರೆಸೆಂಟ್ ಇದರಲ್ಲಿ ಯಾವಾಗ ಯಾರ ಲೈಫ್ ಹೇಗೆ ಎಂಡ್ ಆಗುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣವೂ ತುಂಬ ಖುಷಿಯಿಂದ, ಸಂತೋಷವಾಗಿ, ಮೆಮೊರೇಬಲ್ ಆಗಿ ಮಾಡ್ಕೊಳ್ತಾ ಹೋಗೋದು ನಮ್ಮ ಕೈಯಲ್ಲಾಗಿರುತ್ತೆ. ನನ್ನ ಒಂದು ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಜಾಸ್ತಿ ಯಾರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಖುಷಿ, ನನ್ನ ಫ್ಯಾಮಿಲಿ ಖುಷಿ ಅಷ್ಟೇ ನನಗೆ ಇಂಪಾರ್ಟೆಂಟು. ಬೇರೆಯವ್ರು ಸಾವಿರ ಮಾತಾಡೋರು ಲೈಕ್ ಹೇಗೆ ಅಂದರೆ, ಎದುರುಗಡೆ ಒಂಥರ ಮಾತಾಡ್ತಾರೆ, ಬ್ಯಾಕ್ ಸೈಡ್ ಒಂಥರ ಮಾತಾಡ್ತಾರೆ. ಬಟ್ ಎದುರುಗಡೆ ಮಾತಾಡಿರೋ ಮಾತು ಯಾವತ್ತೂ ನಿಜ ಆಗಿರೋದಿಲ್ಲ, ಅವ್ರ ಮಾತಲ್ಲಿ ಗೊತ್ತಾಗುತ್ತೆ ಅದು. ಸೊ ಯಾವತ್ತೂ ನಾನು ಬೇರೆಯವ್ರ ಮಾತಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ತೊಗೋಬೇಕು ಅನ್ನೋಂಥದ್ದನ್ನ ತೊಗೋತೀನಿ, ಚೇಂಜ್ ಮಾಡ್ಕೋಬೇಕು ಅಂತ ಮಾಡ್ಕೋತೀನಿ. ಬಟ್ ನನಗೆ ಯಾವ್ದು ನನಗೆ ಸೂಟ್ ಆಗುತ್ತೆ, ನಾನು ಕರೆಕ್ಟಾಗಿದ್ದೀನಿ ಅನಿಸುತ್ತೆ, ನಾನು ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಯಾರೇ ಆಗಲಿ ಅಷ್ಟೇ, ಬೇರೆಯವ್ರ ಮಾತು ಕಿವಿ ಕೊಡೋದಕ್ಕೆ ಹೋಗಬೇಡಿ. ದೆನ್ 2024 ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಜನ ಹೇಗೆ, ಯಾರ ಜೊತೆ ಹೇಗೆ ಇರಬೇಕು, ಯಾರ ಹತ್ರ ಎಷ್ಟು ಮಾತ್ರ ಮೇಂಟೈನ್ ಮಾಡಬೇಕು, ಮಾತುಕತೆ ಆಗಲಿ ಪ್ರತಿಯೊಂದು ತುಂಬಾ ಕಲ್ತಿದ್ದೀನಿ. ದುಡ್ಡಿನ ಬಗ್ಗೆ ತುಂಬ ಕಲ್ತಿದ್ದೀನಿ. ಟೈಮಿಗೆ ಹೇಗೆ ಪ್ರಾಮಿನೆನ್ಸ್ ಕೊಡಬೇಕು ಅನ್ನೋದು ಕಲ್ತಿದ್ದೀನಿ. ಐ ಹೋಪ್ ಈ 2025 ತುಂಬ ಚೆನ್ನಾಗಿ ನಾನು ರೂಪಿಸ್ಕೋತೀನಿ ಅಂತ ಅಂದ್ಕೋತೀನಿ. ಯಾಕಂದರೆ ನಾನು ತುಂಬ ಲೇಸಿ. ಸೊ ಲೇಸಿ ಥಿಂಗ್ ಫಸ್ಟ್ ಬಿಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ದೆನ್ ಡಯಟ್ ಫಾಲೋ ಮಾಡಬೇಕು, ಜೊತೆಗೆ ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು. ನೋಡೋಣ ಹೇಗಿರುತ್ತೆ ನಮ್ಮ 2025 ಅಂತ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ನನ್ನ 2025 ಸೆಲೆಬ್ರೇಷನ್ಸ್ ಹೇಗಿತ್ತು, ನಾ ಹೇಗೆಲ್ಲ ಸ್ಪೆಂಡ್ ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅಂತೆಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ತಪ್ಪದೆ ನನ್ನ ನೆಕ್ಸ್ಟ್ ಬ್ಲಾಗ್ ನೋಡಿ. ಆ್ಯಂಡ್ ಕ್ಯಾರೆಟ್ ಹಲ್ವಾ ಮಾಡಿರೋ ಕಂಪ್ಲೀಟ್ ರೆಸಿಪಿ ಇಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.